ಮೋಸ್ಟ್ ಅಟ್ರಾಕ್ಷನ್ ಅಂದ್ರೆ ಲಕ್ಷ್ಮೀ ನರಸಿಂಹ ರಾಜ್ಯ ಶಕ್ತಿ ಶೂರ ಅಂತ ಹಂಪಿ ರಾಜರು ಏನು ಮಾಡ್ಯಾರ ಈ ಏಕಶಿಲಾ ಡ್ರ್ಯಾಗನ್ ಕಣ್ಣ ಮೊಲದ ಇದೇನು 6 ಪ್ರಾಣಿಗಳ ಮಿಕ್ಸ್ ಮಾಡಿ ಒಂದೇ ಪ್ರಾಣಿ ಒಳಗೆ ಕೆತ್ತನೆ ಮಾಡಿ ಟ್ರೈ ಮಾಡ್ಯಾರ. ಅಂದರೆ ಎಲ್ಲ ಇಲ್ಲಿ ಕೃಷ್ಣ ಟೆಂಪಲ್ ಆದ್ಮ್ಯಾಗ ಇದೇ ರೋಡಿಗೆ ಇಲ್ಲಿ ಹುಲ್ಲಾಗ ದೇವ್ರದ ನೋಡಿ ನರಸಿಂಹಸ್ವಾಮಿ. ಈ ಉಗ್ರ ನರಸಿಂಹಸ್ವಾಮಿ ದೇವ್ರದ್ದು ಕೆತ್ತನೆ ಏನದ ಎಲ್ಲ ಟಿವಿದಾಗ ಹಂಪಿ ತೋರಿಸಿದ್ರೆ ಮೊದಲು ಹೈಲೈಟ್ದಾಗ ಉಗ್ರ ನರಸಿಂಹಸ್ವಾಮಿ ತೋರಿಸ್ತಾರೆ, ಕಲ್ಲಿನ ರಥ ತೋರಿಸ್ತಾರೆ. ಅದಕ್ಕೆ ಹಂಪಿ ಒಳಗೆ ಬಂದ್ಮ್ಯಾಗ ಕಲ್ಲಿನ ರಥ ಉಗ್ರ ನರಸಿಂಹಸ್ವಾಮಿ, ಈ ಬಾಜುಕೊಂದು ಶಿವಲಿಂಗ ಅದ ನೋಡ್ಬೇಕು ಅನ್ನಿಸ್ತದೆ. ಮೇನ್ ಹಂಪಿ ಒಳಗೆ ಒನ್ ಆಫ್ ದ ಮೋಸ್ಟ್ ಅಟ್ರಾಕ್ಷನ್ ಅಂದ್ರೆ ಇದು ಲಕ್ಷ್ಮೀ ನರಸಿಂಹ. ಅಂದ್ರೆ ನರಸಿಂಹ ಅಂದ್ರೆ ಏನಂದ್ರೆ ನರ ಮತ್ತು ಸಿಂಹ. ನರ ಅಂದ್ರೆ ಏನು ಮನುಷ್ಯ, ಸಿಂಹ ಅಂದ್ರೆ ಪ್ರಾಣಿ. ಆ ಸಿಂಹ ಯಾವ ರೀತಿ ಇರ್ತದಲ್ಲ ಅದಕ್ಕೆ ಸಿಂಹದ ರೂಪ ಕೊಟ್ಟಾರ. ಬಾಡಿ ಎಲ್ಲ ಮನುಷ್ಯಂದು, ತಲೆ ಮಾತ್ರ ಸಿಂಹದ್ದು, ಅದಕ್ಕೆ ನರಸಿಂಹ ಅಂತ ಮಾಡ್ಯಾರ. ಅಂದ್ರೆ ಇದು ಯಾವ ರೂಪ ಅಂತಪ್ಪ ಅಂತಂದ್ರೆ ಈಗ ಹಿರಣ್ಯಕಶ್ಯಪುಗ ಶ್ರೀಹರಿ ಹೆಂಗೆ ಕಂಬದಿಂದ ಒಡೆದು ಬಂದು ನರಸಿಂಹ ಅವತಾರ ತಾಳಿ ಕರಳೆಲ್ಲ ಬಗದು ಹೆಗಲಿಗೆ ಹಾಕೊಂಡು ಕುಣಿತಾನಲ್ಲ, ಆ ರೂಪ ಅಂದ್ರೆ ಅಷ್ಟೊಂದು ಶಕ್ತಿ ಶೂರ ಅದನ್ನು ತೋರಿಸ್ಲಿಕ್ಕೆ ಅದು ಒಂದು ಹಂಪಿ ನಮ್ಮ ರಾಜ್ಯ ಶಕ್ತಿ ಶೂರವಂತ ಅದ ಅಂತ ತೋರಿಸ್ಲಿಕ್ಕೆ ಹಂಪಿ ರಾಜರು ಏನು ಮಾಡ್ಯಾರ ಈ ಏಕಶಿಲಾ ಮೂರ್ತಿ ಕೆತ್ತನೆ ಮಾಡ್ಯಾರ. ಇದು 25 ಅಡಿ ಕೆತ್ತನೆ ಒಳಗದ, ಒಂದೇ ಶಿಲಾದೊಳಗೆ 25 ಅಡಿ ಕೆತ್ತನೆ ಮಾಡ್ಯಾರ. ಇದು ಪೂರ್ತಿ ಈ ಸೈಡ್ ಲಕ್ಷ್ಮೀ ಇದ್ದರಂತ ಅದನ್ನು ಎಲ್ಲ ಹೊಡೆದಕ್ಕೆಲ್ಲ ಏನು ಉಳ್ದೋದು ಇಷ್ಟೇ ಉಳ್ದೋದು ಪರ್ಮನೆಂಟ್, ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅಷ್ಟೇ. ದೀಸ್ ಆಲ್ ಆರ್ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್. ಎಲ್ಲ ಕಟ್ ಮಾಡಿಬಿಟ್ರ. ಇದು ಪೂರಾ ಒಂದೇ ಕಲ್ಲಿಂದ ಕೆತ್ತಿದ್ದು. ತೆಳಗಿನ ಹಿಡಿದು ಮ್ಯಾಗಿನ ತನ. ಹಂಪಿದೊಂದು ದೊಡ್ಡ ಸೆಲೆಬ್ರಿಟಿ ಅಂದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ. ಅಲ್ಲಿ ಶಿವಲಿಂಗ ಅದ, ಈ ಶಿವಲಿಂಗಕ್ಕೆ ಪ್ರತಿದಿನ ಪೂಜೆ ಆಗ್ತದೆ. ಇಲ್ಲೊಬ್ಬ ಮುತ್ತೆ ಇರ್ತಾನ, ಮುತ್ತೆ ಬಂದು ಪೂಜೆ ಮಾಡಿ ಹೋಗ್ತಾನೆ ಡೈಲಿ. ಒಳಗೆ ಇಳಿದು ಹೋಗ್ತಾನ. ಕಲ್ಲುಗಳು ಅಷ್ಟೇ, ನೀರಿಲ್ಲ, ಮೊಳಕದ ತನಕ ನೀರಿಲ್ಲ. ವಿರೂಪಾಕ್ಷ ಟೆಂಪಲ್ದಿಂದ ನರಸಿಂಹ ಅದು ಏನದಲ್ಲ ಮೂರ್ತಿ ಅಲ್ಲಿ ಹೋಗಾಳಿಗೆ ನಡಬಾರಕ್ಕೆ ಬರ್ತದೆ. ಇದು ಕೃಷ್ಣ ಟೆಂಪಲ್. ಇದು ಕೃಷ್ಣ ಟೆಂಪಲ್ ಇದು ಇಷ್ಟು ವೈಭವದಿಂದ ಯಾಕೆ ಕಟ್ಟ್ಯಾರಪ್ಪ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದಾಗ ಕೃಷ್ಣನ ಮೇಲೆ ಭಾಳ ಭಕ್ತಿಯಿಂದ ಇತ್ತು. ಅದ್ರ ಸಂಬಂಧ ಕೃಷ್ಣನ ಟೆಂಪಲ್ ಇಷ್ಟು ದೊಡ್ಡದಾಗಿ ಕಟ್ಟ್ಯಾರ. ನೋಡ್ಬೇಕು, ಏನೋ ಡಿಬ್ಬ ಏನೋ ಲೈಟ್ ಕಂಬ ಹತ್ತಿದಂಗೆ ಏನೇನೋ ಮಾಡ್ಯಾರ. ಇದು ಬಲಿಪೀಠ ಅಂತ ಹೇಳ್ತಾರೆ. ಇದ್ರಾಗ ಏನೋ ಮೋಸ್ಟ್ಲಿ ಕಂಬ ಕೂಡಿಸ್ತಿರ್ಬೋದು. ಇಲ್ಲಿ ಕಂಬ ಹೋಗ್ಯದೆಲ್ಲ ಎಲ್ಲ ವಾಸ್ತುಶಿಲ್ಪ. ಇದೊಂದು ಯಾಕೋ ಬಿಟ್ರ, ಇದನ್ನು ಹೊಡೆದು ಹಾಕೋರು. ಇದೇನೋ ವರ್ಕ್ ನಡೆದದ ಡಿಪಾರ್ಟ್ಮೆಂಟ್ದ್ರೆ, ಏನೋ ವರ್ಕ್ ಮಾಡಕತ್ತಾರ. ನಾ ಲಾಸ್ಟ್ ಟೈಮ್ ಒಂದು 2 ವರ್ಷ ಹಿಂದೆ ಬಿಟ್ಟು ಬಂದಿದ್ದೆ, ಅವಾಗೂ ಇಷ್ಟೇ ಇತ್ತು, ಈಗಲೂ ಇಷ್ಟೇ ಅದ. ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಎಷ್ಟು ಫಾಸ್ಟ್ ಅದ ಅಂತ ಗೊತ್ತಾಗ್ತದ ನಮ್ಮ ಸರ್ಕಾರದಾಗ. ನಮಗೆ ವಿಡಿಯೋ ಮಾಡೋಕ್ಕೆ ಬರೋಂಗಿಲ್ಲ ಅಂದರೂ ಸುಮ್ಮ ಮಾಡಕತ್ತೀನಿ. ಇದು ನೋಡ್ರಿ, ಇದು ನನಗನ್ಸಿ ಆನೆ ಎಷ್ಟು ಅಲಂಕಾರ ಮಾಡ್ಯಾರ ನೋಡ್ರಿ. ಇದಕ್ಕೆ ಆನೆ ಕಿವಿ, ಬಾಲ, ಕಾಲ, ಗಂಟಿ, ಅದ್ರ ಸೊಂಡಿ ಮುರಿದು ಹಾಕ್ಯಾರ. ಅವ್ರದ್ದು ಎಷ್ಟು ದಿಮ್ಮಿತ್ತು ಅಷ್ಟು ಮುರಿದಾರ, ಉಳ್ದಿದ್ದು ಬಿಟ್ಟು ಹೋಗ್ಯಾರ. ಇದು ಎಲ್ಲ ಕಡೆ ಎಷ್ಟೊಂದು ಹೆಂಗೆ ಕೆತ್ತನೆ ಮಾಡ್ಯಾರ ಅಂದ್ರೆ ಎಷ್ಟು ಹೇಳಿದ್ರೆ ಕಮ್ಮಿನೇ ಐತಿ. ಇವೆಲ್ಲ ಒಂದೊಂದು ಕಲ್ಲಿನೊಳಗೆ 3-4 ಪಿಲ್ಲರ್ಸ್ ಮಾಡ್ಯಾರ ನೋಡ್ರಿ. ಇದೆಲ್ಲ ಕಲ್ಲು ಬಡ್ದು ಎಲ್ಲ ಕಟ್ ಮಾಡಿ ಹೋಗ್ಬಿಟ್ರ. ಇದು ಈ ರೀತಿ ಮಾಡಿದ ಇಟ್ರ ನೋಡ್ರಿ. ಈ ಕಡೆನೂ ಗೇಟ್ ಇತ್ತು, ಎಲ್ಲ ಬೀಳಿಸಿಬಿಟ್ರ. ಇದೇನು 6 ಪ್ರಾಣಿಗಳು ಮಿಕ್ಸ್ ಆಗಿ ಒಂದೇ ಮಾಡ್ಯಾರ, ಒಂದೇ ಪ್ರಾಣಿ. ಡ್ರ್ಯಾಗನ್ ಕಣ್ಣು, ಮೊಲದ ಕಿವಿ, ಆನೆ ಸೊಂಡ್ಲ, ಬಾಯಿ ಮಾತ್ರ ಮೊಸಳೆ ಹಂಗ, ಇದು ಕೈ ಇದ್ರ ಸಿಂಹದಂಗ, ದೇಹದ ಆಕಾರ ನೋಡಿದ್ರೆ ಕುದುರೆ ಹಂಗ,
ಒಟ್ಟು ಒಂದು 5-6 ಪ್ರಾಣಿಗಳು ಮಿಕ್ಸ್ ಮಾಡಿ ಒಂದೇ ಪ್ರಾಣಿ ಒಳಗೆ ಕೆತ್ತನೆ ಮಾಡಿ ಟ್ರೈ ಮಾಡ್ಯಾರ. ಅಂದರೆ ಎಲ್ಲ ಪ್ರಾಣಿಗಳ ಗುಣ ಒಂದ್ರಾಗೆ ಅಂದ್ರೆ ರಾಜನಿಗೆ ಎತ್ತಿ ತೋರಿಸ್ಯಾರ, ಹಿಂಗೆಲ್ಲ ಎತ್ತು ಅಂತ. ನೋಡಿ ಎಷ್ಟು ಚಂದ ಮಾಡ್ಯಾರಲ್ಲ. ಉಗ್ರ ನರಸಿಂಹಸ್ವಾಮಿ ಅಂದರೆ ಹಾಕೋದು ಬಿಟ್ಟರೆ ಛತ್ ನೋಡ್ರಿ, ಛತ್ ಹೆಂಗೆ ಹಾಕ್ಯಾರ ಕಲ್ಲಿನಿಂದ. ಈ ಕಾರ್ನರ್ದ ಛತ್ ಇಷ್ಟೇ ಬೇಕು. ಈಗಿನ ನಮ್ದೆಲ್ಲ ಇಂಜಿನಿಯರ್ಗಳು ಅದಾರಲ್ಲ, ಒಂದು ಸ್ವಲ್ಪ ಬಂದು ನೋಡಬೇಕೆಲ್ಲ. ಹೊಸದು ಮಾಡಿರಿ ಇಂಜಿನಿಯರ್ಗಳು, ಬರೀ ಎಲ್ಲರೂ ಮಾಡ್ದಂಗೆ ಮಾಡಿದಾರಲ್ಲ. ನೋಡ್ರಿ ಇದೆಲ್ಲ ಒಂದೊಂದೇ ಕಲ್ಲು ದಪ್ಪ ಅದಾವ. ಇದು ಒಳಗಡೆ ಗರ್ಭಗುಡಿ. ಗರ್ಭಗುಡಿ ಅದ, ಒಳಗೆ ದೇವ್ರು ಅದನ್ನೆಲ್ಲ ಗೊತ್ತಿಲ್ಲ, ಅದ್ರ ಗುಡಿ ಅಂತೂ ಅದ. ಇದು ಉಗ್ರ ನರಸಿಂಹ ಅಲ್ಲಿ ಹೊರಗೆ ಕೆತ್ತಾರ ನೋಡ್ರಿ, ಸೇಮ್ ಮಾಡಲ್. ಈ ಕಡೆನೂ ಅದ. ಹಾಂ ಇಲ್ಲ ಅದ ನೋಡಿ. ಗಣಪತಿ ಉಗ್ರ ನರಸಿಂಹ ಅಲ್ಲಿ ಹೊರಗೆ ಕೆತ್ತಾರ. ಇದು ಯಾರು ಗೊತ್ತಿಲ್ಲ. ಇದು ಫುಲ್ಲು ಒಂದೇ ಕಲ್ಲು ನೋಡ್ರಿ ಇದೆಲ್ಲ.